ನೋಡು ಸೀತಾ, ರಾಜಕಾರಣಿಗಳು ಹೆಸರು ಹಾಕೊಂಡ್ರೆ ರೈತರ ಬದುಕುದು ಕಷ್ಟವಲ್ಲವೇ? ರೀ, ಕಷ್ಟ ಯಾಕ್ರಿ ಆಗತ್ತೆ? ಈ ರೈತರಿಂದ ಉಸಿರಾಡುತ್ತಿರುವುದು ಆ ರಾಜಕೀಯಗಳು ರೀ. ಈ ರೈತರಿಂದಲೇ ಈ ಭೂಮಿ ಮೇಲೆ ಪಕ್ಷಿ ಪ್ರಾಣಿಗಳು ಬದುಕ್ತಾ ಇರೋದು ರೀ, ಜೀವಿಸ್ತಾ ಇರೋದು. ನಿಜ ಸೀತಾ, ಒಬ್ಬ ಮಂತ್ರಿಯಿಂದ ಇಡೀ ರಾಜ್ಯವ ದಂಗೆಗಳು ಅಂತಾಯ್ತು. ನಮ್ಮ ಜಿಲ್ಲೆಗೆ 3-4 ದಿನದಿಂದ ಕರೆಂಟ್ ಇಲ್ಲ, ಬಸ್ ಇಲ್ಲ, ಸರ್ಕಾರದ ಬರುವ ಎಲ್ಲ ಸೌಲಭ್ಯಗಳು ಬಂದಾಗಿದ್ದಾವೆ. ಅನ್ನದಾತನಿಗಿಂತ ಸರ್ಕಾರ ಒಂದು ಮೇಲಂತೆ ಸೊಕ್ಕೇರಿ ಮಾತಾಡ್ತ ಪ್ರತಾಪ್ ಗೌಡ ರೀ. ಅನ್ನದಾತನಿಗಿಂತ ಯಾವ ಸರ್ಕಾರವೂ ಮೇಲಲ್ಲ ರೀ. ರೀ, ಬಸ್ ಸಂಚಾರ ನಿಲ್ತ್ಬಿಟ್ರೆ ಈ ರೈತನ ಹತ್ರ ಎತ್ತಿನ ಗಾಡಿ ಐತಿ. ಆ ಎತ್ತಿನ ಗಾಡಿಯಲ್ಲಿ ಸವಾರಿ ಮಾಡಿದ್ರೆ ಈ ರೈತನ ಎಷ್ಟು ಆನಂದ ಆಗುತ್ತೆ ಗೊತ್ತೇನ್ರಿ? ಹೌದು ಸೀತಾ, ರೈತನ ಆಧಾರ ಸ್ತಂಭವೇ ಎತ್ತಿನ ಗಾಡಿ. ಈಗಿನ ಕಾಲಕ್ಕೆ ಟ್ರ್ಯಾಕ್ಟರ್ ಮೋಟರ್ಗಳು ಬಂದು ರೈತರಿಗೆ ದರಿದ್ರ ವಹಿಸಿದವು. ನಾವೆಲ್ಲರೂ ಚಿಕ್ಕವರು ಇರುವಾಗ 100 ಚೂರು ಜೋಳನ ಒಕ್ಕಿ ನಮ್ಮ ತಂದೆಯವರು ಬೆಣ್ಣೆ ಮೇಲೆ ಹೊತ್ತು ಎತ್ತಿನ ಗಾಡಿ ಹಾಕಿ ಊರೊಳಗೆ ಹೇರಿಕೊಂಡು ಹೋಗಿ ಹಗ್ಗದೊಳಗೆ ಹಾಕಿದರೆ ಅದರ ಸಂಭ್ರಮೇ ಬೇರೆ ಇರ್ತಿತ್ತು. ನಿಜ ರೀ. ಹಿಂದಿನ ಕಾಲದ ನೆನಪು, ಹಿಂದಿನ ಕಾಲದ ಜೀವನ, ಅದು ನೆನಪು ಮಾತ್ರ ಅಷ್ಟೇ ರೀ. ರೀ, ಹಿಂದಿನ ಹಿರಿಯರು ಎಷ್ಟೇ ಕಷ್ಟ ಬಂದರೂ ಕೂಡ ಎಷ್ಟು ಜೀವನ ನಡೆಸ್ತಾ ಇದ್ರು. ಆದರೆ ಈಗಿನ ಈ ಪುಂಡ ಪೊರಕೆಯ ಕೈಯಲ್ಲಿ ಸಿಕ್ಕು ಈ ನ್ಯಾಯದಲ್ಲಿ ನಮ್ಮ ಜೀವನ ಹಾಳಾಗಿ ಹೋಗಿದ್ರಿ, ನರಕ ಯಾತನೆಯಾಗಿದೆ ರೀ. ಇರ್ಲಿ ಬಿಡ್ರಿ, ನಮ್ಮ ಹೊಲದಲ್ಲಿ ಬಾವಿ ತೆಗಿತಾ ಇದ್ದಾರಂತೆ. ಆ ಬಾವಿ ಎಲ್ಲಿ ತೆಗಿತಾರಂತ ನೋಡ್ಕೊಂಡು ಬರೋಣ ಬನ್ನಿರಿ. ನಿಂತ್ಕೋ ಸೀತಾ, ನೋಡಲಿ ಆ ಮರದ ಮೇಲೆ ಕುಳಿತು ಹಕ್ಕಿ ಒಂದಕ್ಕೊಂದು ಚುಂಬಿಸಿ ಹೇಗೆ ಗುರು ಹಾಕ್ತಿದ್ದಾವೆ ರೀ. ಆ ಹಕ್ಕಿಗಳಿಗೂ ಕೆಲಸವಿಲ್ಲ, ನಿಮಗೂ ಕೆಲಸವಿಲ್ಲ. ಇದೆಲ್ಲ ತಲೆ ಹರಟೆ ಬಿಟ್ಟು ಬನ್ರಿ ಹೋಗೋಣ. ಕೆಲಸ ಅಲ್ಲವೇ ಸೀತಾ, ಆ ಹಕ್ಕಿಗೆ ಒಂದರ ಮೇಲೆ ಒಂದು ಪ್ರೀತಿನೇ ಜಾಸ್ತಿ. ಅದಕ್ಕೆ ಅಷ್ಟೊಂದು ಚಿಲಿಪಿಲಾಗಿ ಹುಟ್ಟುತ್ತವೆ. ಆ ಹಕ್ಕಿಗಳ ಚಿಲಿಪಿಲಿ ನಮಗೆ ಸಂಗೀತವಾಗಲಿ, ನಿನ್ನ ಹಾಡು ನನಗೆ ಹಿಂಸಲವಾಗಲಿ. ಅದಕ್ಕೆ ಒಂದು ಹಾಡನ್ನು ಹಾಡಬಾರ್ದು ಏನು? ಆಗ್ಲಿ ರೀ, ನೀವು ಹೇಳಿದಂತೆ
ನೀನೇ ನನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಜೊತೆಯಾಗಿ ಸರಿ ನಡುವ ಸೇರಿ ಕುಡಿಯುವ ನನ್ನ ಬದುಕಲ್ಲಿ ನನ್ನ ಬೆಳಕಾಗಿ ನನ್ನ ಉಸಿರಲ್ಲಿ ನನ್ನ ಉಸಿರಾಗಿ ನಿನ್ನ ಬಿಡಲಾರೆ ನಾನೆಂದಿಗೂ. ವಾಟ್ ಅ ಸ್ವೀಟ್ ಸಾಂಗ್! ಇದೇನು ಶಿವರಾಮ, ಮನೆಯಲ್ಲಿ ತಮ್ಮಂದಿರ ಕಾಟವೆಂದು ಹೊಲದಲ್ಲಿ ಬಂದು ಹಾಡಿ ಕುಣಿದು ನಡೆಯುವಂತಿರುತ್ತದೆ. ಛೇ ಆಗಲಿಲ್ಲ ಶ್ರೀಮಂತರೇ. ಹಾ, ಇರಲಿ ಇರಲಿ ಶಿವರಾಮ, ನಿನ್ನ ಹೊಲದಲ್ಲಿ ಬಾವಿ ಕೊರಿಸುವ ಪ್ಲಾನ್ ಮಾಡಿದ್ದೀಯಂತೆ. ಹೌದು ಶ್ರೀಮಂತರೇ, ರೈತರ ಬದುಕು ಹೇಗೆ ಆಗಿದೆ ಅಂದ್ರೆ ಹಕ್ಕಿ ಸಾವಿರ ರಕ್ಷ ಕಟ್ಟಿ ತಂದು ಅಡಿವಳಿಗ ಕಾಡು ಸುತ್ತಿ ಆ ಕಟ್ಟಿನ ಗೂಡನ್ನು ಹಿಡಿದು ಹೊಟ್ಟೆಲಿಟ್ಟು ಮರಡೆಬ್ಬಿಸಿತ್ತು. ಆಗ ಒಂದು ದಿನ ಹಕ್ಕಿ ಕಟ್ಟಿದ ಗೂಡು ಕೆಟ್ಟ ಮನುಷ್ಯನ ಕಣ್ಣಿಗೆ ಬಿದ್ದು ಪಾಪ ಪುಣ್ಯ ಲೆಕ್ಕಿಸದ ಆ ಕಟ್ಟುಕೊಂಡು ಮರಿಗೆ ದರೆಯನ್ನು ಇಳಿಸಿದ. ಹಕ್ಕಿಗೂಡು ಚಿಲ್ಲಾಪಿಲಿಯಾಗಿ ಹಕ್ಕಿ ಮರಿಗಳು ಬಿಸಿಲಿನ ತಾಪಕ್ಕೆ ಬಾಯಾರಿ ಇಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟವು. ಆಗ ಆ ಹಕ್ಕಿ ಪರದೇಶವಾಯ್ತು. ಅದರಂತೆ ನಿಮ್ಮಂತ ರಾಜಕಾರಣಿಗಳ ಕೈಲಿ ಸಿಕ್ಕು ನಮ್ಮಂತ ಬಡವರ ಸ್ಥಿತಿ ಕಷ್ಟಪಟ್ಟು ಗೂಡು ಕಟ್ಟಿ ಹಕ್ಕಿ ಅಂತ ಆಯ್ತು ಶ್ರೀಮಂತರೇ, ಹಕ್ಕಿ ಅಂತ ಆಯ್ತು. ಏನಂದ್ರೆ ಹಂಗ ಇವನ್ ನಿಮಗೆ ಕನ್ನಡಿ ಹಾಕಿ ನಿನ್ನ ತಮ್ಮ ಕಾಳಿಂಗ ನಮ್ಮ ಸರ್ಕಾರವನ್ನು ಎದುರಾಗಿಕೊಳ್ಳೋದಲ್ಲದೆ ನನ್ನ ಮನೆಗೆ ನುಗ್ಗಿ ರಾಸು ಗಂಟಲ ನಾನು ಸೊಟ್ಟ ಅಂದ ನಿರ್ಧಾರ ಮಾಡಿದೆ. ನಿಮ್ಮ ರಕ್ತವನ್ನು ಏರೆ ಕಾಲುಗಳನ್ನು ಕಂಬವಾಗಿಟ್ಟು ಮೋಳಗಳನ್ನು ತೋರಣವಾಗಿ ಕಟ್ಟಿ ದೇಹವನ್ನು ಭಸ್ಮವಾಗಿ ಇಟ್ಟು ಸುಂದರವಾಗಿ ಕಟ್ಟಬೇಕೆಂದಿರುವೆ. ನಿಮ್ಮೆಲ್ಲರ ಶರೀರದಿಂದ ಈ ಪ್ರತಾಪ್ಗೌಡನೆಂಬ ಮೇಲ್ಪರ್ವತ ನೋಡ್ರಿ, ಇವರ ಮಾತಿಗೆ ಎಂದು ಭಯ ಪಡಬೇಡ್ರಿ. ನೋಡಿ, ಇಂಥವ್ರನ್ನ ಎದುರು ಹಾಕಿಕೊಂಡು ನಮ್ಮಂತ ಬಡವ್ರನ್ನ ಎದುರು ಹಾಕಿಕೊಂಡು ಈ ಜಗತ್ತಿನಲ್ಲಿ ಯಾರು ಉಳಿದಿಲ್ಲ. ಇವರ ಮಾತಿನಿಂದ ನಮಗೇನ್ರಿ, ಬನ್ರಿ ಹೋಗೋಣ. ನಿತ್ತಿಕೋ ಸೀತಾ ನಿತ್ತಿಕೋ, ಸಾಹಿತಿಗೆ ಇರೋದು ಬರೆಯುವ ದಾಹ, ಗಾಯಕನಿಗಿರೋದು ಹಾಡಿನ ದಾಹ. ಬಟ್ ನನ್ನಂತ ರಾಜಕಾರಣಿಗಿರೋದು ನಿನ್ನಂತ ಸೌಂದರ್ಯವನ್ನು ಹೊತ್ತ ಹೆಣ್ಣಿದ ಗಡಿ ಬಿಡಿ. ಗೊತ್ತಾಯ್ತು ಬಿಡ್ರಿ ಅಪ್ಪ ಗೌಡ್ರ, ಹೆಣ್ಣಿಗೆ ಇರುವುದು ಬಂಗಾರದ ಆಸೆ, ಪ್ರೇಮಿಗೆ ಇರುವುದು ಪ್ರೀತಿ ಆಸೆ, ನಿಮ್ಮಂತ ರಸಕರಿಗೆ ಇರುವುದು ಈ ರಾಣಿ ಆಸೆ. ಹೌದಲ್ರಿ? ಗೊತ್ತಾಯ್ಸಿ ಬಿಡ್ರಿ, ಮತ್ತೇನು ಮಾಡುದು? ಏ ಗಡಿ ಬಿಡಿ, ನಿನಗೆ ಎಷ್ಟು ಮಾತವಲ್ಲ ಅನ್ನೋದು ತಿಳಿದುಕೊಳ್ಬೇಡ. ನಿಮ್ಮ ಅಪ್ಪನ ಮಾತಾಡ್ತಾನೆ ರೈತ. ಕೇಳಿ, ದರೆಗಿರುವುದು ಹಸಿರಿಡದ, ರವಿಗಿರುವುದು ಬೆಳಕಿಡದ, ಈ ಹುಲಿಗಿರುವುದು ನಿಮ್ಮಂತರ ಬೇಟಾಡದ. ನೀವೇನಾದ್ರೂ ನನ್ನ ಹೆಂಡತಿ ಮೇಲೆ ಕೆಟ್ಟು ಕಣ್ಣು ಹಾಕಿದ್ದಾದ್ರೆ ನಿಮ್ಮ ಕಣ್ಣು ಕೆತ್ತು ಬಿಡುವ ಶಿವರಾಮ.
ಸಾಹೇಬ್ರ ಅಲ್ಲೇ ನೋಡ್ರಿ ಇನ್ನ ಉಸಿರಾಡಕತ್ತಾನ್ರಿ. ಜಿಗದಾಡಲಿ ಗಡಿಬಿಡಿ, ಜಿಗದಾಡಲಿ. ಎಲ್ಲಿವರೆಗೂ ಜಿಗಿದಾಡುತ್ತಾರೆ, ಮೈಯಲ್ಲಿರುವ ಶಕ್ತಿ ಇರುವವರೆಗೆ ಜಿಗಿದಾಡುತ್ತಾನೆ. ಕೊನೆಗೆ ಶಕ್ತಿ ಮುಗಿದ ಬಳಿಕ ಚಾಂಡನಂತೆ ಬೀಳ್ತಾನೆ. ಏ ಗೌಡ, ನನ್ನ ಗಂಡ ಷಂಡನಾಗಿ ಬೀಳೋನಲ್ಲವೋ? ನೀನು ಕಟ್ಟಿದ ಹಗ್ಗವನ್ನು ಹರಿದು ನಿನ್ನ ಪ್ರಾಣ ತೆಗೆಯಲು ಎದ್ದು ಬಂದು ನಿಲ್ತಾನ ಪುಂಡನಾಗಿ. ನಿನ್ನ ಗಂಡ ಅಷ್ಟೊಂದು ಪುಂಡನಾದೆ. ನಿನ್ನ ಮದುವೆಯಾಗಿ 6 ವರ್ಷವಾದರು ನಿನ್ನ ಹೊಟ್ಟೆಯಲ್ಲಿ ಒಂದೊಳನು ಬಿಟ್ಟಿಲ್ಲ. ಯಾಕೆ 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 ಸೀತಾ? ನಿನ್ನ ಗಂಡ ನಿನ್ನೊಡನೆ ಸಂಸಾರ ಮಾಡುವುದಿಲ್ಲವೇ, ಅಥವಾ ಮಕ್ಕಳನ್ನು ಕೊಡುವ ಗಂಡು ನರವಲ್ಲ? ಏ ಪ್ರತಾಪ್ ಗೌಡ, ನಾನು ಕಟ್ಟಿ ಹಾಕಿ ಹೆಣ್ಣನ್ನು ಕೇಳಬಾರ್ದು ಕೇಳ್ತಿಲ್ಲ. ನೀನು ಮನುಷ್ಯನಲ್ಲ, ರಾಕ್ಷಸ. ಕರೆಕ್ಟ್ ಶಿವರಾಮ, ಕರೆಕ್ಟ್. ನೀನು ತಿಳಿದುಕೊಂಡ ಹಾಗೆ ನಾನು ಮನುಷ್ಯನೇ ಅಲ್ಲ, ಮನುಷ್ಯ ಕುಲದ ರಾಕ್ಷಸ. ನಿಮ್ಮ ನರಕದ ಜೀವವನ್ನು ಈ ಪ್ರತಾಪ್ಗಳು ನೋಡಲೇಬೇಕು. ನೋಡಿ ಸಂತೋಷ ಪಡಲೇಬೇಕು. ಏ ಶಿವರಾಮ್, ಹಾಕು ನಿನ್ನ ಆಸ್ತಿ ಪತ್ರದ ಮೇಲೆ ಸಹಿ. ನೇತಲದ ನಾಯಿ, ನನ್ನ ಆಸ್ತಿ ಪತ್ರಕ್ಕೆ ಸಹಿ ಹಾಕಿ ನನಗೆ ದಾಳವಾಗಿ ಕೊಡೋದಕ್ಕೆ ನೀನೇನು ನನ್ನ ತಂದೆ ರಕ್ತ ಕುಡಿದವ್ರ? ಲೇ ಶಿವರಾಮ್, ಆ ಸೀತಾ, ಸ್ವಾಮಿ ಸ್ವಾಮಿ, ಏನಾದ್ರಿ ನಿಮ್ಗೆ? ಕಣ್ತರ್ದ್ ನೋಡ್ರಿ, ಒಂದು ಸಾರಿ ನಿಮ್ಮ ಹೆಂಡತಿ ಜೊತೆ ಮಾತಾಡ್ರಿ. ಗಡಿಬಿಡಿ. ಶಿವರಾಮನ ಉಸಿರು ನಿಂತಿದೆಯೋ ಅಥವಾ ಹೋಗಿದೆಯೋ ನೋಡು. ಆಯ್ತ್ರಿಪ್ಪ. ಗೌಡ್ರ ಇನ್ನೂ ಉಸಿರಾಡಕತ್ತಾನ್ರಿ. ಹಾಗಾದರೆ ಒಂದೆರಡು ಗುಂಡಿಗೆ ಹೋಗಬಹುದಾ? ಸತ್ತ ಹೊಕ್ಕಂಡ್ರಿ, ಅವೇನ್ ಉಳಿತಾನ? ಹಾರಿಸ್ಬಿಡ್ಲ ಮ್ಯಾಕ. ಗೌಡ್ರಿ, ಬೇಡ ಗೌಡ್ರಿ, ನನ್ನ ಗಂಡನನ್ನು ಏನು ಮಾಡಬೇಡಿ. ನನ್ನ ಗಂಡನನ್ನು ಕೊಂದು ನನ್ನ ವಿಧವೆಯಾಗಿ ಮಾಡಬೇಡಿ ಗೌಡ್ರಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊ. ಎದ್ದೇಳು ಸೀತಾ, ಎದ್ದೇಳು. ನಿನ್ನ ಗಂಡನ ಪ್ರಾಣ ಹೋದರೆ ನೀನು ವಿಧಿವೆ. ನೀನು ಮುತ್ತೈದೆ ಆಗಿರಬೇಕೆಂದರೆ ಈ ಪ್ರತಾಪ್ ಗೌಡ ಹೇಳೋ ಮಾತು ಕೇಳಬೇಕು. ಗೌಡ್ರಿ, ಅದೇನಂತ ಹೇಳಿ ಗೌಡ್ರಿ. ನೋಡಿ, ಗಂಡನ ಸಲುವಾಗಿ ಆ ಯಮನನ್ನೇ ಸೋಲಿಸಿ ಗಂಡನನ್ನೇ ಪತಿಯನ್ನು ಪಡೆದಳು ಆ ಸತಿ ಸಾವಿತ್ರಿ. ಇಂಥ ನಾಡಿನಲ್ಲಿ ಹುಟ್ಟಿದ ಹೆಣ್ಣು ಅವಳು. ನನ್ನ ಗಂಡನ ಸಲುವಾಗಿ ನಾನು ಏನು ಮಾಡ್ಬೇಕು ಅಂತ ಹೇಳಿ ಗೌಡ್ರಿ, ಖಂಡಿತವಾಗ್ಲೂ ಮಾಡ್ತೀನಿ. ಅಲ್ವಾ ತಂಗಿ, ನಮ್ಮ ಗೌಡ್ರು ಏನ್ ಹೇಳ್ರು ಕೇಳ್ತಾನ ಅಂತೀಯಲ್ಲ. 5 ನಿಮಿಷ ನಿನ್ನ ಮೈ ಸುಖ ಕೊಡಂದ್ರ ಕೊಟ್ಟ ಬಿಡ್ತೇನ ಹುಚ್ಚ ಅನ್ನ. ಹೊಲಸು ತಿಂದ ಹಂದಿಯ ಜಾತಿ ಅಂತವನೇ. ನನ್ನ ಮಾನನೂ ಬೇಕು, ನನ್ನ ಗಂಡನ ಪ್ರಾಣನೂ ಬೇಕು. ಮರೆತು ನನ್ನ ಮಾನ ಹೋಗೋ ಪ್ರಯೋಗ ಬಂದರೂ ನನ್ನ ಪ್ರಾಣ ಕೊಡಲು ಸಿದ್ಲು ಈ ಗರತಿ. ಕರೆಕ್ಟ್ ಸೀತಾ, ಕರೆಕ್ಟ್. ನಮ್ಮ ಭಾರತ ನಾರಿಯರ ಸಂಸ್ಕೃತವೇ ಇಂಥದ್ದು. ನಿನ್ನ ಮಾನ ಕಳೆಯುವ ಹವ್ಯಾಸ ನನಗಿಲ್ಲ. ಬಟ್ ನಿನ್ನ ಗಂಡನ ಪ್ರಾಣ ಉಳಿಯಬೇಕೆಂದರೆ ನೀನು ನನ್ನ ಕೈ ಹಿಡಿದು ಹಾಡಿ ಕುಣಿಯಲೇಬೇಕು. ಗೌಡ್ರಿ, ನೀವು ಹೇಳಿದಂತೆ ಕೇಳಿ ನಾನು ಹಾಡು ಹಾಡಿದ್ರೆ ನನ್ನ ಗಂಡನನ್ನು ಬಿಟ್ಬಿಡ್ತೀರಾ? ಧಾರಾಳವಾಗಿ ಬಿಡುತ್ತೇನೆ ಸೀತಾ, ಧಾರಾಳವಾಗಿ ಬಿಡುತ್ತೇನೆ. ರೆಡಿ ಆಗು ನನ್ನ ಕೈ ಹಿಡಿದು ಕುಣಿಯೋದಕ್ಕೆ.
ಗಡಿ ಬಿಡಿ. ನಾ ಅತ್ಲಾಗ ಹೋಗ್ಲ್ರಿ. ಏ ದಡ್ಡ ಬಾ ಇಲ್ಲೇ. ಈ ಪತ್ರ ತೆಗೆದುಕೋ. ಅವಳು ನನ್ನ ಹತ್ತಿರ ಕೈ ಹಿಡಿದು ಕುಣಿಯುವಾಗ ಆ ಶಿವರಾಮನ ಹೆಬ್ಬಟ್ಟಿನ ಸಹೆ ತೆಗೆದುಕೊಂಡು ಬಾ. ಆಯ್ತಪ್ಪ. ಹಾ ಸೀತಾ, ಶುರುವಾಗಲಿ ನಿನ್ನ ನೃತ್ಯಗಾನ. ಹಾ ಗೌಡ್ರ, ಎಲ್ಲಾ ಕೆಲಸ ಆತ್ರಿ. ಬರ್ರಿ ಹೋಗುನು. ಚಂಬೇರೆ ಗೋಡ ಟಿಕ್ ಟಿಕ್ ಟಿಕ್. ಸೀತಾ, ಕೊಟ್ಟ ಮಾತಿನಂತೆ ನಡೆದುಕೊಂಡು ನಿನ್ನ ಗಂಡನ ಪ್ರಾಣ ಕಾಪಾಡಿಬಿಟ್ಟೆ. ಹಾ ಸೀತಾ, ಬಿಚ್ಚಿ ಕರೆದುಕೊಂಡು ಹೋಗೋ ನಿನ್ನ ಸಣ್ಣ ಗಂಡನನ್ನು. ಪರಮಾನಂದ ಪಟದವರು ನಮ್ಮ ಕಾಕನವರು 200 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಅಭಿನಂದನೆಗಳು.